ಸೊ ಪ್ಯಾನಲ್ ಎಲ್ಲ ಅಟ್ಯಾಚ್ ಆದ್ಮೇಲೆ ನೀಟಾಗಿ ಓವರ್ಲಾಪ್ ಮಾಡ್ಕೊಂಡು ಐರನ್ ಮೊದಲೇ ಮಾಡ್ಕೊಂಬಿಡಿ. ನಿಮಗೆ ಎಲ್ಲ ಫಿನಿಶ್ ಆದ್ಮೇಲೆ ಐರನ್ ಸರಿಯಾಗಿ ಸಿಗಲ್ಲ. ಸೊ ಲಾಸ್ಟ್ ಪ್ಯಾನಲ್ಗೆ ನೀವು ಈ ರೀತಿ ಓವರ್ಲಾಕ್ ಕೊಡಿ, ಎರಡೂ ಕಡೆ ಓವರ್ಲಾಕ್ ಕೊಟ್ಟಿರಿ. ಸೊ ಈ ಪ್ಯಾನಲ್ ಯಾವಾಗಲೂ ನಿಮ್ಮ ಬೆಲ್ಟ್ಗೆ ಕರೆಕ್ಟಾಗಿ ಬರಬೇಕು. ಇನ್ ಕೇಸ್ ಯಾವಾಗ್ಲೂ ನಿಮ್ಗೆ ಏನಾಗುತ್ತೆ ಅಂದ್ರೆ ಪ್ಯಾನಲ್ ಅಡ್ಜಸ್ಟ್ ಮಾಡುವಾಗ ಎಕ್ಸ್ಟ್ರಾನೇ ಬರ್ತಾ ಇರುತ್ತೆ. ನಿಮ್ ಬೆಲ್ಟ್ ನಿಮ್ 31 ವೇಸ್ಟ್ ಸೈಜ್ ಇದೆ ಅಂದ್ರೆ ಈ ಎಕ್ಸಾಂಪಲ್ ಇದೊಂದು 33 ಬಂತು, 32 ಬಂತು, ಆ ಥರ ಎಲ್ಲ ಬಂದಿದೆ ಅಂದ್ರೆ ನೀವು ಇನ್ನೂ ಇಲ್ಲಿ ಒಂದೊಂದು ಸ್ಟಿಚ್ ಹಾಕೋಬಹುದು. ಈಗ ನಾವು ಇಲ್ಲಿ ಇರ್ದಿರ್ತೀವಲ್ಲ, ಇನ್ನು 1/8 ಆ ಥರ ನೋಡ್ಕೊಂಡು ಒಂದು ಸ್ಟಿಚ್ ತಗೊಳ್ಳಿ, ಆ ಥರ ಎಕ್ಸಾಕ್ಟ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ರೆಡಿ ಆದ್ಮೇಲೆ ನಾವು ಬೆಲ್ಟ್ ಕಟ್ ಮಾಡೋಣ. ಮೊದಲೇ ಬೆಲ್ಟ್ ಕಟ್ ಆಗಿರ್ಬೇಕು, ಆ ಬೆಲ್ಟ್ ಕರೆಕ್ಟ್ ಆಗಿ ಪ್ಯಾನಲ್ನ ಅಡ್ಜಸ್ಟ್ ಮಾಡ್ಬೇಕು ನೀವು. ಸೊ ಫಿಕ್ಸೆಡ್ ಬೆಲ್ಟ್ ಆಗಿರೋದ್ರಿಂದ ನಾವು ಇದಕ್ಕೆ ಪೇಪರ್ ಕ್ಯಾನ್ವಾಸ್ ಹಾಕ್ಬೇಕು. ಪೇಪರ್ ಕ್ಯಾನ್ವಾಸ್ನ ಈ ರೀತಿ 4 ಫೋಲ್ಡ್ ಅಲ್ಲಿ ತಗೊಳ್ಳಿ. ಫೋರ್ ಫೋಲ್ಡ್ ಅಲ್ಲಿ ಹಾಕೊಂಡಿದ್ದೀನಿ. ನಿಮ್ ವೇಸ್ಟ್ ರೌಂಡ್ ಏನಿರುತ್ತೋ ಡಿವೈಡ್ 4 ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಬೇಸ್ ಲೈನ್ ಹಾಕೊಳ್ಳೋಣ. ಮೊದಲಿಗೆ ಒಂದು ಬೇಸ್ ಲೈನ್ ಹಾಕೊಳ್ಳಿ. ಇಲ್ಲಿ ಕಾಲರ್ ಲೆಂತ್ ನೀವು ಎಷ್ಟು ತಗೊಂಡಿದ್ದೀರಾ ನೋಡ್ಕೊಳ್ಳಿ. ಸೊ 1.5 ಅನ್ನೋದು ಎಲ್ಲ ಸೈಜ್ಗೂ ಸಾಕಾಗುತ್ತೆ. ಓಕೆ, ಈಗ ನಾವು ತಗೋಬೇಕಾಗಿರೋದು ವೇಸ್ಟ್ ರೌಂಡ್ ಡಿವೈಡ್ 4. ವೇಸ್ಟ್ ರೌಂಡ್ ನಂದು 31 ಇದೆ, ಡಿವೈಡ್ 4 ಅಂದ್ರೆ 7.75. ಸೊ 3 ಈಕ್ವಲ್ ಬ್ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲೊಂದು 3/4 ಅಥವಾ 1/2 ಇಂಚು ಇದೇನಂದ್ರೆ ನಿಮ್ಗೆ ಕರ್ವ್ ಶೇಪ್ ಕೊಡುತ್ತೆ. ನೀವು 1/2 ಆದ್ರೂ ಕೊಡ್ಬೋದು, 3/4 ಆದ್ರೂ ಕೊಡ್ಬೋದು. ನಾನು ಇಲ್ಲಿ 3/4 ಕೊಡ್ತಾ ಇದ್ದೀನಿ. ಮೀಟಿಂಗ್ ಪಾಯಿಂಟ್ ಇಟ್ಕೊಳ್ಳಿ. ಇಲ್ಲೂ ಕೂಡ ಇದೊಂದು ಮೀಟಿಂಗ್ ಪಾಯಿಂಟು, ಇದೊಂದು ಮೀಟಿಂಗ್ ಪಾಯಿಂಟು. ಫ್ರೆಂಚ್ ಹಿಪ್ ಕರ್ವ್ ಯೂಸ್ ಮಾಡ್ಬೋದು ನೀವು, ಇಲ್ಲಾಂದ್ರೆ ಫ್ರೆಂಚ್ ಕರ್ವ್ ಕೂಡ ನಿಮಗೆ ಇದು ಕೂಡ ಯೂಸ್ ಆಗುತ್ತೆ. ಓಕೆ, ಮೀಟಿಂಗ್ ಪಾಯಿಂಟು, ಇದು ಮೀಟಿಂಗ್ ಪಾಯಿಂಟು. ಇದು ಯಾವ ಶೇಪಲ್ಲಿ ಹೋಗುತ್ತೋ ಅದು ತಗೊಳ್ಳಿ. ಸೊ ಈ ಸ್ಕೇಲ್ ಇಲ್ಲ ಅಂದ್ರೆ ನೀವು ಈ ರೀತಿ ಹಿಪ್ ಕರ್ವ್ ಕೂಡ ಯೂಸ್ ಮಾಡ್ಬೋದು. ಈ ರೀತಿ ಶೇಪ್ ಕೊಡ್ಬೋದು. .75 ಎಲ್ಲಿ ಬರ್ತಾ ಇದೆ ನೋಡ್ಕೊಳ್ಳಿ. ಇಲ್ಲಿ ಎಕ್ಸಾಕ್ಟೇ ತಗೋಬೇಕು. ಯಾಕೆ ಅಂದ್ರೆ ಇದಕ್ಕೆ ನಾವು ಜಿಪ್ ಅಟ್ಯಾಚ್ ಮಾಡ್ತಾ ಇದೀವಿ, ಉಕ್ಸ್ ಆಗ್ತಾ ಇಲ್ಲ. ಉಕ್ಸ್ ಹಾಕಿದ್ರೆ 1 ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಇದು ಎಕ್ಸಾಕ್ಟ್ ತಗೋತಾ ಇದ್ದೀನಿ. ಇಲ್ಲಿ 90 ಡಿಗ್ರಿ ನೋಡ್ಕೊಳ್ಳಿ. ಸೇಮ್ 1.5 ಇಂಚು ನಿಮ್ದು ಏನು ಬೆಲ್ಟ್ ಸೈಜ್ ಇದೆ 1.5 ನೋಡ್ಕೊಂಡು ಪಾಯಿಂಟ್ ಇಟ್ಕೊಂಡು ಬನ್ನಿ. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಇವಾಗ ನಮ್ಮ ಹತ್ರ ಈ ತರ 2 ಪೀಸ್ ಇರುತ್ತೆ. ಇದನ್ನ ನಾವು ಬಟ್ಟೆ ಮೇಲೆ ಪೇಸ್ಟ್ ಮಾಡುವಾಗ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು, ಒಂದಕ್ಕೊಂದು ಸೇರಿಸಿ. ಸೊ ನನ್ನ ಹತ್ರ ಆಲ್ರೆಡಿ ಇಲ್ಲಿದೆ. ಸೊ ಡಬಲ್ ಲೇಯರ್ ತಗೊಳ್ಳಿ. ಇದನ್ನ ನೀವು ಪ್ಲಾಗ್ರಾ ಫ್ಯೂಸಿಂಗ್ ಕೂಡ ಇದಕ್ಕೆ ಹಾಕೊಂಡಿರ್ಬೇಕು ಕೆಳಗಡೆ ಪೀಸ್ಗೆ. ಬಟ್ಟೆ ಸಾಕಾಗಿಲ್ಲ ಅಂದ್ರೆ ಈ ತರ ಜಾಯಿಂಟ್ ಆದ್ರೂ ತಗೊಳ್ಳಿ. ಕರೆಕ್ಟಾಗಿ ಸೆಟ್ ಮಾಡ್ಬೇಕು. ಇದನ್ನ ಸ್ವಲ್ಪ ಹಿಂಗ್ ಕ್ರಾಸ್ ಆಗಿ ಬರುತ್ತೆ. ಎಲ್ಲ ಕಡೆ ನಮ್ಗೊಂದು ಅರ್ಧ ಇಂಚ್ವರೆಗೂ ಎಕ್ಸ್ಟ್ರಾ ಸಿಗ್ಬೇಕು. ಆ ತರ ಇದನ್ನ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಎಲ್ಲ ಕಡೆ ನಮ್ಗೆ 1/2 ಇಂಚ್ ಎಕ್ಸ್ಟ್ರಾ ಇರಬೇಕು. ಈ ಕಡೆನೂ ಇರಬೇಕು, ಈ ಕಡೆನೂ ಇರಬೇಕು, ಮತ್ತೆ ಮೇಲೆ ಕೆಳಗೆ ಎಲ್ಲ ಕಡೆ ಇರಬೇಕಾಗುತ್ತೆ. ಸೊ ಈ ರೀತಿ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ನಾನು ಇದು ಐರನ್ ಮಾಡ್ಕೊಂಡು ಬರ್ತೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ನೋಡ್ಕೊಂಡು ಅದಕ್ಕೆ ಫ್ಯೂಸಿಂಗ್ ಹಾಕೊಂಡಿದ್ದೀನಿ. ಫ್ಯೂಸಿಂಗ್ ಹಾಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ. ಸೊ 2 ಪೀಸ್ ರೆಡಿ ಆಗಿರಬೇಕು.
ಎರಡಕ್ಕೂ ಫ್ಯೂಸಿಂಗ್ ಹಾಕಿ ಪೇಪರ್ ಕ್ಯಾನ್ವಾಸ್ ಕೂಡ ಹಾಕಿದ್ದೀನಿ. ಈ ತರ ಇಟ್ಕೊಂಡು ಇದು ಫಿನಿಶಿಂಗ್ ಬಂದು ಮೇಲ್ಗಡೆ ಇರುತ್ತೆ, ಮೇಲ್ಗಡೆ ಫಿನಿಶಿಂಗು, ಕೆಳಗಡೆ ಅಟ್ಯಾಚ್. ಸೊ ಈಗ ಮಿಷಿನ್ ಮೇಲೆ ಹೋಗೋಣ. ಇದು ಸೇಮ್ ನೀವು ಕಾಲರ್ ಯಾವ ತರ ಅಟ್ಯಾಚ್ ಮಾಡ್ತೀರೋ ಅದೇ ತರನೇ ಇದು ಫಿನಿಶಿಂಗ್ ಇರುತ್ತೆ. ಸೊ ವೇಸ್ಟ್ ಬೆಲ್ಟ್ ಅಟ್ಯಾಚ್ ಮಾಡೋಣ. ಇದು ಸೇಮ್ ನೀವು ಕಾಲರ್ ಅಟ್ಯಾಚ್ ಮಾಡೋ ತರನೇ ಇರುತ್ತೆ. ಮೇಲೆ ಕರ್ವ್ ಇರುತ್ತಲ್ವಾ ಅದು ಫಿನಿಶಿಂಗು. ಸ್ಟಿಚ್ ಲೆಂತ್ ಕಡಿಮೆ ಇಟ್ಬಿಟ್ಟು ಸ್ಟಿಚ್ ಹಾಕೊಂಬಿಡಿ. ಕ್ಯಾನ್ವಾಸ್ ಮೇಲೂ ಅಲ್ಲ ಹಾಗೆ ಫ್ಯಾಬ್ರಿಕ್ ಮೇಲೂ ಅಲ್ಲ, ಕರೆಕ್ಟಾಗಿ ಆ ಲೈನ್ ಮ್ಯಾಚ್ ಮಾಡಿ. ಈಗ ಎಕ್ಸೆಸ್ ಇರೋದನ್ನ ಒಂದು 1/4 ಇಂಚ್ ಅಥವಾ 3/8 ಅಷ್ಟು ಬಿಟ್ಟು ಎಕ್ಸೆಸ್ನ ಕಟ್ ಮಾಡಿ ತೆಗೆದ್ಬಿಡಿ. ಥಿಕ್ನೆಸ್ ಸ್ವಲ್ಪ ಕಡಿಮೆ ಆಗೋಕ್ಕೋಸ್ಕರ ಈ ಥರ ವಿ ನಲ್ಲಿ ತೆಗಿತೀವಿ. ನೀವು ನಾಚ್ ಕೂಡ ಹಾಕ್ಬೋದು, ಈ ರೀತಿ ಎಕ್ಸ್ಟ್ರಾ ತೆಗಿಬೋದು. ಓಕೆ, ಈಗ ಅಪೋಸಿಟ್ ಸೈಡು ಅಷ್ಟೇ ಒಂದು 3/8 ಅಷ್ಟೇ ಬಿಟ್ಬಿಟ್ಟು ಮಿಕ್ಕಿರೋ ಎಕ್ಸೆಸ್ನ ತೆಗೆದ್ಬಿಡಿ. ಸೊ ಸುತ್ತ ನೀವು ಮಾರ್ಕ್ ಮಾಡ್ಕೊಂಡು ತೆಗಿಬೋದು. ಓಕೆ, ಈಗ ಒಂದ್ಸಲಿ ಇದಕ್ಕೆ ಐರನ್ ಮಾಡ್ಕೊಳ್ಳಿ. ಕ್ಯಾನ್ವಾಸ್ ಇರೋದು ಬಿಟ್ಟು ಲೈಕ್ರಾ ಫ್ಯೂಸಿಂಗ್ ಹಾಕಿದೀವಲ್ಲ ಆ ಸೈಡ್ಗೆ ನೀವು ಓರ್ಲಾಕ್ ಮಾಡಿರಬೇಕು. ಸೊ ಈಗ ಅಟ್ಯಾಚ್ ಮಾಡೋಣ. ಆದಷ್ಟು ಇದು ಸೆಂಟರ್ ಇಂದಾನೇ ಅಟ್ಯಾಚ್ ಮಾಡಬೇಕು. ಇನ್ ಕೇಸ್ ನಿಮ್ ಬೆಲ್ಟ್ ಸೈಜ್ಗಿಂತ ನಿಮ್ ಪ್ಯಾನಲ್ ಸ್ಕರ್ಟೇ ದೊಡ್ಡದಿದೆ ಅಂದ್ರೆ ಮಿಡಲ್ ಅಲ್ಲಿ ಮಧ್ಯ ಮಧ್ಯ ಒಂದೊಂದು ಸ್ಟಿಚ್ ಹಾಕೊಂಡು ಅಡ್ಜಸ್ಟ್ ಮಾಡಿ. ಯಾಕಂದ್ರೆ ಒಂದೊಂದ್ಸಲಿ ಬೆಲ್ಟ್ಗಿಂತ ಸ್ಕರ್ಟ್ ಪಾರ್ಟೇ ಜಾಸ್ತಿ ಬರ್ತಾ ಇರುತ್ತೆ ಈ ತರ ಪ್ಯಾನಲ್ ಅಡ್ಜಸ್ಟ್ ಮಾಡುವಾಗ. ಹಂಗ್ ಬಂದಿದೆ ಅಂದ್ರೆ ನೀವು ಆ ತರ ಚೇಂಜಸ್ ಮಾಡ್ಬೋದು. ಓಕೆ, ಸೆಂಟರ್ ಇಂದಾನೇ ಸ್ಟಾರ್ಟ್ ಮಾಡಿ. ಸೆಂಟರ್ಗೆ ಒಂದು ನಾಚ್ ಹಾಕೊಳ್ಳಿ. ಸ್ಕರ್ಟ್ ಅಲ್ಲೂ ಸೆಂಟರ್ಗೆ ಒಂದು ನಾಚ್ ಹಾಕಿ. ಸೊ ಯಾರಿಗಾದ್ರೂ ಇದು ಫಿಟ್ಟೆಡ್ ಬೇಡ ಅಡ್ಜಸ್ಟ್ಮೆಂಟ್ ಬೇಕು ಅಂದ್ರೆ ಒಂದು ಪ್ಯಾನಲ್ ಎಕ್ಸ್ಟ್ರಾ ತಗೊಂಡು ಸೈಡ್ ಅಲ್ಲಿ ಕೂಡ ನೀವು ಒಂದು ಸ್ಟಿಚ್ ಹಾಕೋಬಹುದು. ಆಲ್ರೆಡಿ ಗ್ರೂಪ್ ಅಲ್ಲಿ ಒಬ್ರು ಮೆಸೇಜ್ ಮಾಡಿದ್ದಾರೆ, ಅದನ್ನ ವಿಡಿಯೋ ತೋರಿಸಿದ್ದಾರೆ. ಆ ತರ ಮಾಡ್ಕೋಬಹುದು. ಅಂದ್ರೆ ಒಂದು ಪ್ಯಾನಲ್ ಎಕ್ಸ್ಟ್ರಾ ತಗೊಂಡು ಬೆಲ್ಟ್ ನ 1 ಇಂಚ್ವರೆಗೂ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಬೆಲ್ಟ್ 2 ಪೀಸೇ ಆಗ್ಬೇಕು. ಈ ತರ ಒಂದೇ ಸಲ ಬೆಲ್ಟ್ ಸಿಗಲ್ಲ. ಸೊ ಅದು ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡ್ಸೋದ್ಕಿಂತ ನೀವು ಆ ವಿಡಿಯೋನೇ ನೋಡ್ಕೊಂಬೇಡಿ ಒಂದ್ಸಲಿ. ಬಟ್ ಇಲ್ಲಿ ನಾನ್ ತೋರಿಸ್ತಾ ಇರೋದು ಇದು ಪರ್ಫೆಕ್ಟ್ ಆಗಿ ಬರುತ್ತೆ. ಯಾಕಂದ್ರೆ ತೀರಾ ಏನ್ ನಾವ್ ಅಷ್ಟೊಂದ್ ದಪ್ಪ ಆಗ್ಬಿಡಲ್ಲ. ಮಕ್ಳಿಗೆ ಮಾಡುವಾಗ ನಾವು ಹಿಪ್ ರೌಂಡ್ ಮೇಲೆ ಮಾಡಬೇಕು. ಅವರಿಗೆ ಎಕ್ಸಾಕ್ಟ್ ಫಿಟ್ಟಿಂಗ್ ಆಗ್ಬಾರ್ದು. ಇನ್ನು ಅಡಲ್ಟ್ಗೆ ಅಂದ್ರೆ ಅಡ್ಜಸ್ಟ್ ಮಾಡ್ಬೋದು ಇದನ್ನ. ಒಂದೊಂದು ಪಿನ್ ಹಾಕೊಂಡೆ ಅಡ್ಜಸ್ಟ್ ಮಾಡಿ. ಅವಾಗ ಬೆಲ್ಟ್ ಚಿಕ್ಕದಾಯ್ತು ದೊಡ್ಡದಾಯ್ತು ಆ ಥರ ಪ್ರಾಬ್ಲಮ್ ಅವಾಯ್ಡ್ ಆಗುತ್ತೆ. ನಿಮ್ಮ ವೇಸ್ಟ್ ರೌಂಡ್ ಏನಿರುತ್ತೋ ಅದು ಎಕ್ಸಾಕ್ಟ್ ಆಗಿ ನಿಮ್ಮದು ಬೆಲ್ಟ್ ರೆಡಿ ಇರಬೇಕು. ಸ್ಕರ್ಟ್ ಏನಾದ್ರು ಹೆಚ್ಚು ಕಮ್ಮಿ ಬಂದರೆ ಅದು ಅಡ್ಜಸ್ಟ್ ಮಾಡ್ಬೋದು. ಪ್ಯಾನಲ್ಲಿ ಇನ್ನೊಂಚೂರು ಹಿಡಿಯೋದು ಅಥವಾ ಇನ್ನೊಂದು ಎಕ್ಸ್ಟ್ರಾ ಸೇರಿಸೋದು, ಅದು ಕಡಿಮೆ ಅಂತೂ ಬರಲ್ಲ ನಿಮಗೆ, ಜಾಸ್ತಿನೇ ಆಗ್ತಾ ಇರುತ್ತೆ ವೇಸ್ಟ್ ಬೆಲ್ಟ್ಗಿಂತ. ಸೊ ಈ ರೀತಿ ಬೆಲ್ಟು ನಿಮ್ಮ ಕ್ರಾಪ್ ಟಾಪ್ಗೆ ಹಾಕೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಅಡ್ಜಸ್ಟ್ಮೆಂಟ್ ಬೆಲ್ಟ್ಗಿಂತ ಅದು ನೀಟ್ ಫಿನಿಶಿಂಗ್ ಅನ್ಸಲ್ಲ. ಇದು ಪರ್ಫೆಕ್ಟ್ ಫಿಟ್ಟಿಂಗ್ ಬೆಲ್ಟ್ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ನೀವು ದುಪ್ಪಟ್ಟ ಹಾಕೋ ಅವಶ್ಯಕತೆನೇ ಇರಲ್ಲ. ಈ ಥರ ಬೆಲ್ಟ್ ಇದ್ದಾಗ ಟಿ ಶರ್ಟ್ ಹಾಕೋಬೋದು, ಕ್ರಾಪ್ ಟಾಪ್ ಹಾಕ್ಬೋದು.
ಓಕೆ. ಈಗ ಸೈಡಲ್ಲಿ ಜಿಪ್ ಬರುತ್ತೆ. ಅದು ಬೆಲ್ಟ್ ಯಾವಾಗೂ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಅದನ್ನ ನೋಡ್ಕೊಂಡು ಒಂದು ರಫ್ ಸ್ಟಿಚ್ ಹಾಕೊಂಬಿಡಿ. ಬೆಲ್ಟ್ ಹೆಚ್ಚು ಕಡಿಮೆ ಆಗದೆ ಇರೋ ಥರ. ಜಿಪ್ ಅಟ್ಯಾಚ್ ಮಾಡುವಾಗ ಹೆಚ್ಚು ಕಡಿಮೆ ಬಂದರೆ ಲುಕ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಮೊದಲೇ ಬೆಲ್ಟ್ 2 ನೋಡಿಕೊಂಡು ಅಲ್ಲೊಂದು ರಫ್ ಸ್ಟಿಚ್ ಹಾಕಿ. ಓಕೆ. ಸೊ ಮೇಲೇನೂ ಅಷ್ಟೇ ನಿಮಗೆ ಅಲ್ಲೂ ಅಪ್ ಡೌನ್ ಇರಬಾರ್ದು. ಈಗ ಜಿಪ್ ಅಟ್ಯಾಚ್ ಮಾಡೋಕ್ಕೋಸ್ಕರ ಒಂದು ರಫ್ ಸ್ಟಿಚ್ ಹಾಕೋತೀವಿ. ಮತ್ತೆ ಜಿಪ್ ಓಪನಿಂಗ್ ಎಲ್ಲಿವರೆಗೂ ತಗೋಬೇಕಂದ್ರೆ ನೀವು ಸ್ಕರ್ಟ್ ಪಾರ್ಟಿಂದ ಒಂದು 7 ಇಂಚ್ ಓಪನ್ ಕೊಟ್ಟರೆ ಸಾಕಾಗುತ್ತೆ. 5 to 7 ವರೆಗೂ ತಗೋಬೋದು. 5 ಒಂದೊಂದ್ಸಲಿ ಟೈಟ್ ಅನ್ಸ್ಬೋದೇನೋ. 7 ವರೆಗೂ ತಗೊಂಬೇಡಿ. ಇನ್ವಿಸಿಬಲ್ ಜಿಪ್ಪೇ ತಗೊಂಡಿರ್ಬೇಕು. ಲೆಂತ್ ಜಾಸ್ತಿ ಇರುತ್ತಲ್ಲ ಅದೇ ತಗೊಳ್ಳಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿರೋದನ್ನ ಕಟ್ ಮಾಡಿಬಿಡ್ಬೋದು. ಸೊ 1/2 ಇಂಚ್ ಏನಿರುತ್ತೆ ಎಕ್ಸ್ಟ್ರಾ ಅಷ್ಟು ಸ್ಟಿಚ್ ಹಾಕೊಂಡು ಹೋಗಿ. ಸೊ ಸ್ಟಿಚ್ ಆದಮೇಲೆ ಈಗ ಜಿಪ್ ಇಟ್ಬಿಟ್ಟು ಡಬಲ್ ಫುಟರಲ್ಲಿನೇ ಒಂದು ಸ್ಟಿಚ್ ಹಾಕೊಳ್ಳಿ. ಸೊ ಈ ರೀತಿ ನಾವು ಸ್ಟಿಚ್ ಹಾಕೊಂಡು ಮಾಡೋದ್ರಿಂದ ಜಿಪ್ ನಮಗೆ ಅಪ್ ಡೌನ್ ಆಗೋದಿಲ್ಲ. ಒಂದೇ ಸಲ ಕರೆಕ್ಟಾಗಿ ಬಂದ್ಬಿಡುತ್ತೆ. ಮತ್ತೆ ಸೈಡ್ ಎರಡೂ ನೀವು ಓರ್ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಕಚ್ಚಾ ಮೊದಲೇ ಓರ್ಲಾಕ್ ಆಗಿರಬೇಕು. ಓಕೆ. ಈಗ ಎಲ್ಲೂ ಅಪ್ ಡೌನ್ ಆಗಿಲ್ಲ ಅಂದರೆ ಈಗ ಸ್ಟಿಚ್ ರಿಮೂವ್ ಮಾಡ್ಕೊಳ್ಳಿ. ಏನು ಡಮ್ಮಿ ಸ್ಟಿಚ್ ಅಂತ ಹಾಕಿರ್ತೀವಲ್ವಾ. ಸ್ಕರ್ಟ್ ಪಾರ್ಟಿಂದ 7 ಇಂಚ್ವರೆಗೂ ಜಿಪ್ ಅಟ್ಯಾಚ್ ಮಾಡಿದ್ರೆ ಸಾಕಾಗುತ್ತೆ. ಅದು ಮಾಡಿ ತೆಗೆದು ಒಂದ್ಸಲಿ ನೋಡಿ ಎಲ್ಲೂ ಅಪ್ ಡೌನ್ ಆಗಿಲ್ವಾ, ಏನು ಪ್ರಾಬ್ಲಮ್ ಆಗಿಲ್ವಾ ಅಂತೆಲ್ಲ ನೋಡ್ಕೋಬೇಕು. ಓಕೆ. ಈಗ ನಾವು ಫುಟರ್ ಚೇಂಜ್ ಮಾಡಿ ಸಿಂಗಲ್ ಫುಟರ್ ಹಾಕ್ಕೊಂಡು ಜಿಪ್ಗೆ ಎಷ್ಟು ಹತ್ರ ಆಗುತ್ತೋ ಅಷ್ಟು ಹತ್ರಕ್ಕೆ ಸ್ಟಿಚ್ ಹಾಕಬೇಕು. ಜಿಪ್ನ ಕೈಯಿಂದ ಸ್ವಲ್ಪ ಓಪನ್ ಮಾಡ್ಕೊಳ್ಳಿ. ಜಿಪ್ನ ಕೈಯಲ್ಲಿ ಸ್ವಲ್ಪ ಓಪನ್ ಮಾಡಿಕೊಂಡು ಸಿಂಗಲ್ ಫುಟರಿಂದ ಈಗ ಸ್ಟಿಚ್ ಹಾಕೋಬೇಕು. ಜಿಪ್ ಮೇಲೆ ಏನಾದ್ರು ಸ್ಟಿಚ್ ಹೋಯ್ತು ಅಂದರೆ ರಿಪೀಟ್ ಅದು ಬಿಚ್ಬಿಟ್ಟು ಮಾಡಿ. ಯಾಕಂದರೆ ಜಿಪ್ ಓಪನ್ ಆಗಲ್ಲ ಅವಾಗ. ಅಂದರೆ ರನ್ನರ್ ಈಸಿಯಾಗಿ ಮೂವ್ ಆಗಲ್ಲ. ಜಿಪ್ ಮೇಲೆ ನಮಗೆ ಸ್ಟಿಚ್ ಬರಬಾರ್ದು. ಸೊ ಇನ್ನೊಂದು ಸೈಡು ಸೇಮ್ ಅದೇ ಥರನೇ ಮಾಡ್ಕೋಬೇಕು. ಜಿಪ್ ಓಪನ್ ಮಾಡಿ ಸ್ಟಿಚ್ ಹಾಕಬೇಕು.
ಸೊ ಇಲ್ಲೂ ಅಪ್ ಡೌನ್ ಆಗಿಲ್ಲ ಅಂದರೆ ಪರ್ಫೆಕ್ಟ್ ಆಗಿದೆ ಅಂತ. ಅಪ್ ಡೌನ್ ಆಗಿದೆ ಅಂದರೆ ನೀವೆಲ್ಲ ಬಿಚ್ಚಿಬಿಟ್ಟು ಮತ್ತೆ ರಿಪೀಟ್ ಮಾಡಬೇಕಾಗುತ್ತೆ. ಓಕೆ, ಈಗ ಫಿನಿಶಿಂಗ್ ಯಾವ ರೀತಿ ತಗೊಳ್ಳೋದು ನೋಡ್ಕೊಳ್ಳಿ. ಇಲ್ಲ ಮೇಲೂ ಕೂಡ ಅಪ್ ಡೌನ್ ಆಗಿಬಿಡುತ್ತೆ, ಆ ಥರ ಆಗಬಾರ್ದು. ಸೊ ಬೆಲ್ಟ್ ಹತ್ರ ಇನ್ಔಟ್ ಮಾಡೋದು ಯಾವ ಥರ ತೋರಿಸ್ತಿದ್ದಾರೆ. ಸೊ ಜಿಪ್ ಮೇಲೆ ಇವಾಗ ಒಂದು ಸ್ಟಿಚ್ ಹಾಕಿ ಮತ್ತೆ ಸೈಡ್ಗೆ ಹೋಗಿ ಮತ್ತೆ ಅದನ್ನ ಇನ್ಔಟ್ ಮಾಡೋದು. ಸ್ವಲ್ಪ ಗ್ಯಾಪ್ ಬಂದಿದೆ ಅಂತ ಇನ್ನೊಂದ್ಸಲಿ ರಿಪೀಟ್ ಇನ್ನೊಂದು ಸ್ಟಿಚ್ ಹಾಕ್ತಾ ಇದ್ದಾರೆ. ಲೈಟ್ ಗ್ಯಾಪ್ ಬರಲಿ, ಯಾಕಂದ್ರೆ ಜಿಪ್ ಒಂದೊಂದ್ಸಲಿ ಮೇಲೆ ಎತ್ತಕ್ಕಾಗಲ್ಲ, ತೀರಾ ಹತ್ರಕ್ಕೆ ಹಾಕಿದೀವಿ ಅಂದ್ರೆ. ಓಕೆ, ಜಿಪ್ ಈ ತರ ಕರೆಕ್ಟಾಗಿ ಸ್ಟಿಚ್ ಆಗಿರಬೇಕು. ಇನ್ನೊಂದು ಸೈಡು ಸೇಮ್ ಅದೇ ತರಾನೇ ಮಾಡ್ಕೊಳ್ಳಿ. ಸೊ ಕಟ್ ಮಾಡಕ್ ಮುಂಚೆ ಒಂದ್ಸಲಿ ಚೆಕ್ ಮಾಡ್ಕೊಂಡ್ಬಿಡ್ಬೇಕು ಸರಿ ಇದೆಯಾ ಇಲ್ವಾ ಅಂತ. ಯಾಕಂದ್ರೆ ಕಟ್ ಆಗ್ಬಿಟ್ರೆ ಆಮೇಲೆ ಮತ್ತೆ ಆಲ್ಟ್ರೇಷನ್ ಮಾಡೋಕ್ಕಾಗಲ್ಲ. ಓಕೆ ಅಂದಮೇಲೆ ಮಾತ್ರ ಎಕ್ಸಸ್ನ ಕಟ್ ಮಾಡಿ ಕಂಪ್ಲೀಟ್ ಮಾಡ್ಕೋಬೇಕು. ಓಕೆ, ಈಗ ಸೈಡು ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈಗ ಬೆಲ್ಟ್ ಒಳಗಡೆ ನಾವು ಓರ್ಲಾಕ್ ಮಾಡ್ಕೊಂಡಿದೀವಲ್ಲ, ಕರೆಕ್ಟಾಗಿ ಬೆಲ್ಟ್ ಎಲ್ಲಿ ಅಟ್ಯಾಚ್ ಆಗಿದೆ ಅಲ್ಲಿ ಸ್ಟಿಚ್ ಹಾಕೊಂಡು ಹೋಗ್ಬೇಕು. ಒಳಗಡೆ ಅಂದ್ರೆ ಅದ್ರ ಒಳಗಡೆ ಇರೋ ಪೀಸ್ ಸಿಕ್ತಿದ್ಯಾ ನೋಡ್ಕೊಂಡು ಸ್ಟಿಚ್ ಹಾಕೊಂಡು ಹೋಗಿ. ಮಧ್ಯೆ ಮಧ್ಯೆ ಒಂದು ಪಿನ್ ಹಾಕೊಳ್ಳಿ. ಈಗ ಮೇಲಿಂದಾನೇ ಸ್ಟಿಚ್ ಹಾಕ್ಬೇಕು, ಅಂದ್ರೆ ಫೇಸ್ ಸೈಡ್ ಇಂದಾನೆ. ಸೊ ಇಲ್ಲಿ ಇನ್ಔಟ್ ಮಾಡಕ್ ಬರಲ್ಲ ಒಳಗೆ ಇರೋ ಪೀಸ್ಗೆ. ಸೊ ಅದಕ್ಕೆ ನೀವು ಬಯಾಸ್ ಆದ್ರೂ ಪಟ್ಟಿ ಹಾಕೋಬೇಕು, ಇಲ್ಲ ಓರ್ಲಾಕ್ ಆದ್ರೂ ಮಾಡ್ಕೋಬೇಕು. ಓಕೆ, ಈಗ ಬೆಲ್ಟ್ ಎಲ್ಲಿ ಅಟ್ಯಾಚ್ ಆಗಿದೆ ಅಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಸ್ಟಿಚ್ ಹಾಕೊಂಡು ಬನ್ನಿ. ಕೆಳಗಡೆ ಇರೋ ಪೀಸು ಸಿಗುತ್ತಾ ನೋಡ್ಕೊಂಡು ಸಿಗೋ ಥರ ಸ್ಟಿಚಿಂಗಿಗೆ ಸಿಗೋ ಥರ ಸ್ಟಿಚ್ ಹಾಕೊಂಡು ಹೋಗಿ. ಸೊ ಆ ಲೈನ್ ಮ್ಯಾಚ್ ಮಾಡ್ತಾ ನೀಟಾಗಿ ಸ್ಟಿಚ್ ಹಾಕ್ಬಿಡಿ. ಸೊ ಜಿಪ್ ಮೇಲೆ ಸ್ಟಿಚ್ ಬರಬಾರ್ದು, ಅಲ್ಲಿಗೆ ಎಂಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಜಿಪ್ ಮೇಲೆ ಸ್ಟಿಚ್ ಬಂದ್ಬಿಟ್ರೆ ರನ್ನರ್ ಮೂವ್ ಆಗಲ್ಲ ಮೇಲಕ್ಕೆ.
ಹಂಗೇನಾದ್ರು ಹೋಗಿದೆ ಅಂದರೆ ಅದನ್ನು ಬಿಚ್ಕೊಳ್ಳಿ. ಈಗ ಸೈಡ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಏನು ಜಿಪ್ 7 ಇಂಚ್ವರೆಗೂ ಹಾಕಿದ್ದೀವಲ್ವಾ, ಫುಟ ಚೇಂಜ್ ಮಾಡ್ಕೊಳ್ಳಿ. ಸೈಡ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಬಾಟಮಲ್ಲಿ ಒಂದು ಪಿನ್ ಹಾಕೊಳ್ಳಿ, ಯಾಕಂದರೆ ಅಪ್ ಡೌನ್ ಆಗಬಾರ್ದು. ಸೊ 7 ಇಂಚ್ವರೆಗೂ ನೋಡಿ, ಅಲ್ಲಿಂದ ಹಾಫ್ ಇಂಚ್ ಎಷ್ಟಿದೆ ಅಷ್ಟು ಹಿಡಿದ್ಬಿಡಿ. ಜಿಪ್ ಮೇಲೆ ಒಂದು 1 ಇಂಚ್ವರೆಗೂ ಸ್ಟಿಚ್ ಬರೋ ಥರ ಇರಲಿ, ಯಾಕಂದರೆ ನಮಗೆ ಸೀದಾ ಮಾಡಿ ನೋಡುವಾಗ ಅದು ಡಿಫ್ರೆನ್ಸ್ ಗೊತ್ತಾಗಬಾರ್ದು. ಓಕೆ, ಈ ಥರ ನೀಟ್ ಫಿನಿಶಿಂಗ್ ಇರಬೇಕು. ಈಗ ಹಾಫ್ ಇಂಚ್ ಅಷ್ಟು ನೋಡಿಕೊಂಡು ಸ್ಟಿಚ್ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಫಿಟ್ಟೆಡ್ ವೇಸ್ಟ್ ಬೆಲ್ಟ್ ಪ್ಯಾನಲ್ ಸ್ಕರ್ಟ್ ಕಂಪ್ಲೀಟಾಗಿ ರೆಡಿ ಆಗಿದೆ.